ನದಿ ತೀರದಲ್ಲಿ ಪಕ್ಷಿಗಳ ಮನೆ. ಪಕ್ಷಿಗಳು ಬಾಳ್ತಾ ಇದ್ದ ಊರಿನಿಂದ ಸುಮಾರು ದೂರದಲ್ಲಿ ಒಂದು ನದಿ ಇತ್ತು. ಪಕ್ಷಿಗಳಿಗೆ ನೀರ್ ಬೇಕು ಅಂದ್ರೆ ಆ ನದಿಗೆ ಹೋಗಿ ನೀರ್ ತಗೊಂಡ್ ಬರ್ಬೇಕಾಗಿತ್ತು. ಆದ್ರಿಂದ ಪಾಪ ಅವರು ನೀರಿಗೋಸ್ಕರ ಸುಮಾರು ದೂರ ಹೋಗ್ತಾ ಇದ್ರು. ಅವ್ರ ಊರಿನಲ್ಲಿ ಬೇರೆ ಕೆರೆನೋ ಕೊಳನೋ ಬಾವಿನೋ ಇಲ್ಲ ಅನ್ನೋದ್ರಿಂದ ಅವ್ರಿಗೆ ಎಷ್ಟೇ ನೀರ್ ಬೇಕು ಅಂದ್ರೆ ಸರಿ ಅವರು ಆ ನದಿಗೆ ಬಂದೇ ಆ ನೀರನ್ನ ತಗೊಂಡ್ ಹೋಗ್ಬೇಕಾಗಿತ್ತು. ಅದೇ ಊರಿನಲ್ಲಿದ್ದ ಬನ್ನುಗಿಳಿ ತುಂಬಾನೇ ಬುದ್ಧಿವಂತ. ಬನ್ನುಗಿಳಿ, ಚಿನ್ನುಕಾಗೆ, ಬುಜ್ಜಿಗುಬ್ಬಚ್ಚಿ ಇವ್ರು 3 ಜನನೂ ಸ್ನೇಹಿತರಾಗಿದ್ರು. ಬನ್ನು ತುಂಬಾನೇ ಧೈರ್ಯವಂತನಾಗಿನೂ ಇದ್ದ. ಆದ್ರಿಂದ ಅವರಲ್ಲಿ ಯಾರಿಗೆ ಯಾವುದೇ ಸಮಸ್ಯೆ ಬಂದ್ರೂ ಸರಿ ಆ ಸಮಸ್ಯೆನ ಅವರು ಬನ್ನು ಹತ್ರ ಹೇಳ್ತಾ ಇದ್ರು. ಬನ್ನು ಅದನ್ನ ಸರಿ ಮಾಡ್ತಾ ಇದ್ದ. ಹೀಗಿರುವಾಗ ಒಂದಿನ ಬನ್ನುಗಿಳಿ, ಚಿನ್ನುಕಾಗೆ, ಬುಜ್ಜಿಗುಬ್ಬಚ್ಚಿ 3 ಜನ ಈ ರೀತಿ ಮಾತಾಡ್ತಾ ಇದ್ರು. ಯಾಕೋ ಇವತ್ತು ತುಂಬಾನೇ ಪ್ರಶಾಂತವಾಗಿದೆ ಅಲ್ವಾ? ಆ ಇರುತ್ತೆ. ಮನೇಲಿ ಯಾವುದೇ ಕೆಲಸನ ಮಾಡದೆ ಬೆಳಿಗ್ಗೆನೆ ಹೊರಗಡೆ ಬಂದ್ರೆ ಹಾಗೇನೆ ಇರುತ್ತೆ. ಹೌದೌದು, ನಮ್ಮಮ್ಮನೂ ನನ್ನ ಹತ್ರ ಕೆಲಸ ಕೊಡ್ಬೇಕು ಅಂತ ಅನ್ಕೊಂಡ್ರು. ಆದ್ರೆ ಅಷ್ಟು ಬೇಗ ನಾನು ಬಂದ್ಬಿಟ್ಟೆ. ಅಂದ್ರೆ ಮನೆಗೆ ಹೋದ್ರೆ ಇವತ್ತಿದೆ ಕಣ ನಿನಗೆ. ಹಾಗೆ ಮಕ್ಕಳು 3 ಜನ ಸಂತೋಷವಾಗಿ ಮಾತಾಡ್ಕೊಂಡು ನಗಾಡ್ತಾ ಇದ್ರು. ಆವಾಗ್ಲೇ ದೊಡ್ಡವರು ಎಲ್ರು ಕೂಡ ನೀರ್ ತಗೊಂಡ್ ಬರೋದಕ್ಕೋಸ್ಕರ ನದಿಗೆ ಹೊರಟ್ರು. ಅಮ್ಮ, ನೀರಿಗೆ ಹೋಗ್ತಾ ಇದ್ದೀರಾ? ಹೌದ್ ಬುಜ್ಜಿ, ನೀರ್ ತಗೊಂಡ್ ಬರೋಕ್ ಹೋಗ್ತಾ ಇದ್ದೀನಿ. ಏ ಚಿನ್ನು, ಬೆಳಿಗ್ಗೆ ಕೆಲಸ ಕೊಡೋಣ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಯಾಕೋ ಹೊರಗಡೆ ಬಂದ್ಬಿಟ್ಟೆ? ಬನ್ನಿ ಅತ್ತೆ, ಅವನಿಗೆ ಒಂದು ಏಟು ಹೊಡೀರಿ, ಯಾವಾಗ ಗೊತ್ತಾಗುತ್ತೆ. ಅದೋ ನೀನು ನೀರು ತಗೊಂಡು ಬರೋಕೆ ಹೇಳ್ತೀಯೇನೋ ಅಂತ ಭಯ. ನಿನ್ನನ್ನು ಇವಾಗಿಲ್ಲ ಕಣೋ, ಹೋಗಿ ಬಂದು ಇಟ್ಕೊಳ್ತೀನಿ. ಸುಮ್ಮನೆ ಚಿಚ್ಚು, ಅಲ್ಲಿ ನದಿ ದೂರದಲ್ಲಿದೆ ಅಲ್ವಾ, ಅದಕ್ಕೆ ಹೆದರ್ಕೊಂಡು ಹೇಳಿರ್ಬೋದು. ಹಾಗೆ ದೊಡ್ಡವರು ಎಲ್ರು ಕೂಡ ನೀರು ತಗೊಂಡು ಬರೋದಕ್ಕೋಸ್ಕರ ಅಲ್ಲಿಂದ ಹೋದ್ರು. ಅವರನ್ನು ನೋಡಿ ಮಕ್ಕಳು ಎಲ್ರು ತುಂಬಾನೇ ಬೇಜಾರು ಮಾಡ್ಕೊಂಡ್ರು. ಪಾಪ, ಇವಾಗ ಎಲ್ರು ಅಷ್ಟು ದೂರ ಹೋಗಿ ನೀರು ತಗೊಂಡ್ ಬರ್ಬೇಕಲ್ವಾ? ಯಾವಾಗ್ಲೂ ತಗೊಂಡ್ ಬರೋದು ತಾನೇ? ಹೌದು, ಆದ್ರೆ ಅಷ್ಟು ದೂರದಿಂದ ತಗೊಂಡ್ ಬರಕ್ಕೆ ಪಾಪ ಅವ್ರಿಗೆ ಎಷ್ಟು ಕಷ್ಟ ಆಗ್ಬೋದು ಕಣೋ. ಈ ಚಿನ್ನ ತಲೆಯಲ್ಲಿ ಒಂದ್ ಬಿಂದಿಗೆ ನೀರಿಡ್ಬೇಕೋ, ಆವಾಗ ಗೊತ್ತಾಗುತ್ತೆ ಕಷ್ಟ. ಇದಕ್ಕೆ ನಾವೇನಾದ್ರೂ ಒಂದು ಮಾಡ್ಲೇಬೇಕು ಬುಜ್ಜಿ. ಹೌದ್ ಕಣೋ ಬನ್ನೋ, ಎಲ್ಲದಕ್ಕೆ ಏನಾದ್ರೂ ಒಂದು ದಾರಿ ಇರುತ್ತೆ ಅಲ್ವಾ? ಏನಾದ್ರೂ ಹೇಳ್ತಾ ಇರ್ತೀಯಾ? ಇದಕ್ಕೆ ಏನಾದ್ರೂ ಹೇಳೋ. ಹಾಗೆ ಮಕ್ಕಳು 3 ಜನ ಮಾತಾಡ್ತಾ ಇದ್ರು. ಹೀಗೇನೆ ಸುಮಾರು ಸಮಯನೂ ಕಳೀತು. ಮಕ್ಳೆಲ್ರು ಅವ್ರವ್ರ ಮನೆಗೆ ಹೋದ್ರು. ಹೆತ್ತವ್ರು ಎಲ್ರು ನದಿನ ನೀರ್ ತಗೊಂಡು ಮನೆಗ್ ಬಂದ್ರು. ಅಮ್ಮ, ಅಷ್ಟು ದೂರ ಹೋಗಿ ನೀರ್ ತಗೊಂಡ್ ಬರ್ತಾ ಇದೀಯ ಅಲ್ವಾ, ನಿನಗೆ ಕಷ್ಟ ಆಗೋದಿಲ್ವಾ ಅಮ್ಮ? ಕಷ್ಟ ಆಗುತ್ತೆ ಕಣೋ, ಆದ್ರೆ ಏನ್ ಮಾಡೋದು? ನೀರ್ ಬೇಕಂದ್ರೆ ನಾವು ಅಷ್ಟು ದೂರ ಹೋಗಿ ತಗೊಂಡ್ ಬರ್ಲೇಬೇಕು ಅಲ್ವಾ? ಆ ನೀರ್ ಮಾತ್ರ ನಮ್ಮ ಪಕ್ಕದಲ್ಲೇ ಇದ್ದಿದ್ರೆ ನಮ್ಗೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಮ್ಮ? ಪಕ್ಕದಲ್ಲಿದ್ರೆ ಚೆನ್ನಾಗಿರ್ತಿತ್ತು, ಆದ್ರೆ ಇಲ್ವಲ್ಲ. ಹಾಗೆ ಚೋಟುಗಿಳಿ ನೀರ್ ತಗೊಂಡ್ ಬರೋದ್ರಲ್ಲಿ ಏನೇನ್ ಕಷ್ಟ ಇದೆ ಅಂತ ಬನ್ನು ಹತ್ರ ಹೇಳ್ತಾ ಇದ್ಲು. ಅದನ್ನು ಕೇಳಿ ಬನ್ನು ಅಂತೂ ತುಂಬಾನೇ ಬೇಜಾರು ಮಾಡ್ಕೊಳ್ತಾ ಇದ್ದ. ಅವಾಗ ಬನ್ನು ಅವನ್ ಮನ್ಸಲ್ಲಿ, ಅಮ್ಮ ಹೇಳಿದ ಹಾಗೆ ಅಷ್ಟು ದೂರ ಹೋಗಿ ನೀರ್ ತಗೊಂಡ್ ಬರೋದ್ರಲ್ಲಿ ಇಷ್ಟು ಕಷ್ಟ ಇದೆಯಾ? ಇದಕ್ಕೆ ಏನಾದ್ರೂ ಒಂದು ದಾರಿ ಮಾಡ್ಲೇಬೇಕು. ಚಿನ್ನು ಹಾಗೂ ಬುಜ್ಜಿನ ಕರ್ಕೊಂಡು ನದಿ ತೀರಕ್ಕೆ ಹೋಗಿ ನಾನು ನೋಡ್ತೀನಿ. ಹಾಗಂತ ಅನ್ಕೊಂಡು ಚಿನ್ನುಕಾಗೆ ಹಾಗೂ ಬುಜ್ಜಿಗುಬ್ಬಚ್ಚಿನ ಬನ್ನು ಬರಕ್ ಹೇಳ್ದ. ಅವ್ರ ಹತ್ರ ವಿಷಯ ಎಲ್ಲಾನು ಮಾತಾಡಿ ಅವರನ್ನು ಕರ್ಕೊಂಡು ಅವನು ನದಿ ತೀರಕ್ಕೆ ಹೋದ. ಇಲ್ಲಿಂದ ಊರೊಳಗಡೆ ನೀರ್ ತಗೊಂಡು ಹೋಗಕ್ಕೆ ದಾರಿ ಏನೂ ಇರೋ ತರ ನನಗೆ ಕಾಣಿಸ್ತಿಲ್ಲ ಕಣೋ. ಹೌದು, ಆದ್ರೆ ಸುಮ್ಮನೆ ಬರಕ್ಕೇನೆ ಇಷ್ಟು ಕಷ್ಟ ಆಯ್ತು ನಮ್ಗೆ. ನೀರ್ ತಗೊಂಡು ಹೋಗಕ್ಕೆ ಪಾಪ ಎಷ್ಟು ಕಷ್ಟ ಆಗುತ್ತೆ. ನಿಜಾನೇ, ಆದ್ರೆ ಈ ಜಾಗ ತಂಪಾಗಿದೆ, ಇಲ್ಲಿ ದೊಡ್ಡ ಜಾಗನೂ ಇದೆ ಅಲ್ವಾ? ಹೌದೌದು, ಈ ಜಾಗ ನೋಡಕ್ ತುಂಬಾ ಚೆನ್ನಾಗಿನೂ ಇದೆ. ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ಬನ್ನುಗೆ ಇದ್ದಕ್ಕಿದ್ದಂತೆ ಒಂದು ಒಳ್ಳೆ ಐಡಿಯಾನೂ ಸಿಕ್ತು. ಅಲ್ಲ, ನೀರನ್ನ ಮನೆ ತನಕ ತಗೊಂಡು ಹೋಗೋದು ಹೇಗೆ ಅಂತ ಯೋಚನೆ ಮಾಡಿದ್ವಿ ಹೊರತು ಮನೆಗಳೇ ನೀರತ್ರ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಿಲ್ಲ. ಹೌದಲ್ವಾ? ಒಳ್ಳೆ ಯೋಚನೆನೇ. ಆದ್ರೆ ಮನೆ ಹೇಗೋ ಇಲ್ಲಿಗೆ ಹಾರ್ಕೊಂಡ್ ಬರುತ್ತಾ? ಇಲ್ಲ, ನಾವು ಇಲ್ಲೇ ಹತ್ರದಲ್ಲೇ ಮನೆ ಕಟ್ಕೊಳ್ಬೇಕು. ಆವಾಗ ಪಕ್ಕದಲ್ಲೇ ನೀರಿರುತ್ತೆ, ಉಪಯೋಗ ಆಗುತ್ತೆ. ಸರಿ, ಆದ್ರೆ ಇದಕ್ಕೆ ಯಾರು ಒಪ್ಕೊಳ್ತಾರೆ? ಇದರಲ್ಲಿ ಏನೇನು ಉಪಯೋಗ ಇದೆ ಅಂತ ಎಲ್ಲರ ಹತ್ರನೂ ನಾವು ಹೇಳುವಾಗ ಅವರು ಅರ್ಥ ಮಾಡ್ಕೊಳ್ತಾರೆ ಅಲ್ವಾ? ಹಾಗೆ ಮಕ್ಕಳೆಲ್ಲರೂ ಮಾತಾಡ್ಕೊಂಡು ಊರಿನವ್ರನ್ನ ಅಲ್ಲಿ ಕರ್ಕೊಂಡು ಬಂದು ಅಲ್ಲೇ ಮನೆ ಕಟ್ಟಕ್ಕೆ ಹೇಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರು. ಬನ್ನು ಕೊಟ್ಟ ಆ ಐಡಿಯಾ ಅಂತೂ ಬುಜ್ಜಿಗುಬ್ಬಚ್ಚಿಗೆ ತುಂಬಾನು ಇಷ್ಟ ಆಯಿತು. ಈ ಜಾಗ ತುಂಬಾ ತಂಪಾಗಿದೆ, ತುಂಬಾ ಪ್ರಶಾಂತವಾಗಿನೂ ಇದೆ. ಇಲ್ಲಿ ಮನೆ ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಬನ್ನಿ ಊರೊಳಗಡೆ ಹೋಗಿ ಎಲ್ಲರ ಹತ್ರ ಮಾತಾಡೋಣ. ಲೋ ಬನ್ನು, ಏನೇ ಇದ್ರೂ ಕೂಡ ನೀನು ಬುದ್ಧಿವಂತ ಕಣೋ. ಹಾಗಲ್ಲ, ಮೊದಲು ಇದಕ್ಕೆ ಯಾರಾದರೂ ಒಪ್ಕೊಳ್ಬೇಕು. ಯಾರಾದರೂ ಒಬ್ಬರಾದರೂ ಒಪ್ಕೊಂಡ್ರೇನೆ ಉಳಿದವರೆಲ್ಲರೂ ಅವರನ್ನು ನೋಡಿ ಒಪ್ಕೊಳ್ತಾರೆ.
ಹಾಗೆ ಅವ್ರ 3 ಜನನೂ ಸಂತೋಷವಾಗಿ ಊರೊಳಗಡೆ ಹೋದ್ರು. ಹೀಗೆ ಎಲ್ಲನ್ನ ಒಂದು ಜಾಗಕ್ಕೆ ಬರಕ್ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ರು. ಚಿನ್ನು, ಬನ್ನು, ನಾವು ಎಲ್ರೂ ಬೇರೆ ಬೇರೆ ಹೋಗಿ ಎಲ್ಲನ್ನ ಕರ್ಕೊಂಡ್ ಬರೋಣವಾ? ಆ, ಹೌದು, ಅದೊಳ್ಳೆದೇ. ಆವಾಗ್ಲೇ ಎಲ್ರೂ ಬೇಗ ಬರ್ತಾರೆ. ನೀನ್ ಕೊಟ್ಟ ಐಡಿಯಾ ಹೇಳಿದ್ಮೇಲೆ ಅವ್ರೆಲ್ರೂ ಏನ್ ಹೇಳ್ತಾರೋ ಏನೋ. ಏನ್ ಹೇಳೋದು ಆಮೇಲೆ, ಮೊದ್ಲು ಹೋಗಿ ಕರ್ಕೊಂಡ್ ಬರೋಣ ಬನ್ನಿ. ಹಾಗೆ ಮಕ್ಕಳು ಹೋಗಿ ಅವ್ರವ್ರ ಮನೇಲಿದ್ದ ತಾಯಿಯಂದಿರ್ನ, ಅಕ್ಕದ ಪಕ್ಕದ ಮನೇಲಿರೋ ಪಕ್ಷಿಗಳನ್ನ ಎಲ್ಲರನ್ನೂ ಕೂಡ ಒಂದು ಜಾಗಕ್ಕೆ ಕರ್ಕೊಂಡ್ ಬಂದ್ರು. ಅರೆ, ಏನ್ ಮಕ್ಳೇ, ಯಾಕೆಲ್ಲನ ಇಲ್ಲಿಗೆ ಬರಕ್ ಹೇಳಿದೀರಾ? ನನ್ನ ಮಗಳು ನನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಬಂದ್ಲು. ಏನೋ ವಿಷಯ, ಏನಾಯ್ತು? ಎಲ್ರೂ ಬರ್ಲಿ ಇರಮ್ಮ, ಬಂದ್ಮೇಲೆ ನಾನು ಹೇಳ್ತೀನಿ. ಹಾಗೆ ಎಲ್ರೂ ಅಲ್ಲಿಗೆ ಬಂದ್ರು. ಬನ್ನುಗಿಳಿ ಅವನ ಐಡಿಯಾ ಏನು ಅನ್ನೋದನ್ನ ದೊಡ್ಡವರು ಎಲ್ಲರ ಹತ್ರನೂ ಹೇಳ್ದ. ನಮ್ಮ ಊರಲ್ಲಿರೋರು ಎಲ್ರೂ ಕೂಡ ದೂರದಲ್ಲಿರುವ ಆ ನದಿಗೆ ಹೋಗಿತಾನೆ ತುಂಬಾನೇ ಕಷ್ಟಪಟ್ಟು ನಮ್ಮೂರಿಗೆ ನೀರನ್ನ ಎತ್ಕೊಂಡು ಬರ್ತಾ ಇರೋದು. ಹೌದು, ಕಷ್ಟಪಟ್ಟು ಎತ್ಕೊಂಡು ಬರ್ತಾ ಇದ್ದೀವಿ. ಆ ನದಿ ನೀರನ್ನ ಊರೊಳಗಡೆ ತಗೊಂಡು ಬರೋದಕ್ಕೆ ದಾರಿನೂ ಇಲ್ಲ. ಅದು ನಮಗೆ ಗೊತ್ತು ಕಣೋ. ಅರೆ, ಮೊದಲು ಅವನು ಏನು ಹೇಳ್ತಾ ಇದ್ದಾನೆ ಅನ್ನೋದನ್ನ ಕೇಳಿ. ಅದಕ್ಕೆ ನಾವು ನದಿ ನೀರನ್ನು ತಗೊಂಡು ಬರೋದನ್ನು ಬಿಟ್ಬಿಟ್ಟು ನಾವ್ಯಾಕೆ ಆ ನದಿ ತೀರದಲ್ಲೇ ಹೋಗಿ ಮನೆ ಕಟ್ಕೋಬಾರ್ದು? ಆವಾಗ ನೀರು ನಮ್ಮ ಹತ್ರನೇ ಇರುತ್ತೆ, ನಮಗೆ ಉಪಯೋಗನೂ ಆಗುತ್ತೆ ಅಲ್ವಾ? ಅದನ್ನು ಕೇಳಿ ಅವರೆಲ್ಲರೂ ತುಂಬಾನು ಆಶ್ಚರ್ಯಪಟ್ರು. ಅವನು ಹೇಳಿದ್ದು ಯಾರಿಗೂ ಅರ್ಥ ಆಗಲಿಲ್ಲ. ಅರೆ ಬನ್ನು, ಏನು ಹೇಳ್ತಾ ಇದೀಯಾ? ಸರಿಯಾಗಿ ಹೇಳು. ಅಂದರೆ ನಾವು ಯಾಕೆ ಆ ನದಿ ತೀರದಲ್ಲಿ ಹೋಗಿ ಮನೆ ಕಟ್ಕೊಳ್ಬಾರ್ದು ಅಂತ ಕೇಳ್ತಿದ್ದಾನೆ. ಅದಕ್ಕೋಸ್ಕರ ನಾವು ಅಲ್ಲಿ ಹೋಗಿ ಮನೆ ಕಟ್ಕೋಬೇಕಾ? ಅಲ್ಲೇ ತಾನೇ ನೀರಿರೋದು, ಅಲ್ಲೇ ಮನೆ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ ಜಾಗನೂ ಚೆನ್ನಾಗಿದೆ, ತುಂಬ ತಂಪಾಗಿನೂ ಇದೆ. ಹೌದು, ಚೆನ್ನಾಗಿ ಆಟಾಡ್ಕೋಬೋದು. ಹಾಗೆ ದೊಡ್ಡವರು ಎಲ್ಲರೂ ಅದನ್ನು ಕೇಳಿ ಅವ್ರ ಹತ್ರ ಅವರೇ ಮಾತಾಡ್ಕೊಳ್ತಾ ಇದ್ರು. ಮಕ್ಕಳಿಗಂತೂ ಏನೂ ಅರ್ಥ ಆಗಲಿಲ್ಲ. ಲೋ ಬನ್ನು, ಯಾಕೋ ಇದೆಲ್ಲ? ಅಮ್ಮ, ನೀರು ನಮಗೆ ತುಂಬ ಉಪಯೋಗ ಆಗುತ್ತೆ ಅಮ್ಮ. ಇವಾಗ ಮನೆಯಲ್ಲಿ ಪಾತ್ರೆ ತೊಳೆಯೋಕ್ಕೆ, ನಾವು ಸ್ನಾನ ಮಾಡೋಕ್ಕೆ, ಅಡುಗೆ ಮಾಡೋಕ್ಕೆ, ಬಟ್ಟೆ ಒಗೆಯೋಕ್ಕೆ ಎಲ್ಲದಕ್ಕೂ ನೀರು ಬೇಕು. ಆ ಎಲ್ಲ ನೀರಿಗೂ ತುಂಬ ದೂರ ಬಂದು ನೀರು ಎತ್ಕೊಂಡು ಹೋಗಬೇಕಾಗಿರುತ್ತೆ. ಇದೇ ನೀರು ಪಕ್ಕದಲ್ಲಿದ್ದರೆ ಚೆನ್ನಾಗಿರುತ್ತೆ ಅಲ್ವಾ? ನೀನು ಹೇಳ್ತಿರೋದು ನಿಜಾನೇ, ನೀರು ಪಕ್ಕದಲ್ಲಿದ್ದರೆ ಚೆನ್ನಾಗಿರುತ್ತೆ. ಆದರೆ ನಮ್ಮ ಮನೆ ಏನೋ ಇವಾಗ ಹೊಸ ಮನೆನಾ, ಹಳೆ ಮನೆ ತಾನೇ? ಹೌದು, ಅದು ಹಳೆ ಮನೆನೇ. ಹೇಗೋ ಹೊಸ ಮನೆ ಕಟ್ಕೊಳ್ಬೇಕು. ಹಾಗೆ ಕಟ್ಕೊಳ್ಳೋ ಮನೇನ ಆ ನದಿ ತೀರದಲ್ಲಿ ನಾವು ಕಟ್ಕೊಳ್ಬೋದಲ್ವಾ? ಹಾಗಂತ ಹೇಳಿದ್ರಿಂದ ಏನು ಮಾಡೋದು ಅಂತ ದೊಡ್ಡವರು ಎಲ್ಲರೂ ಯೋಚನೆ ಮಾಡ್ತಾ ಇದ್ರು. ದೊಡ್ಡವರು ಎಲ್ಲರೂ ಏನು ಹೇಳ್ತಾರೋ ಅಂತ ಚಿಕ್ಕ ಮಕ್ಕಳು ಕಾಯ್ತಾ ಇದ್ರು. ಮಕ್ಕಳು ಹೇಳಿದ್ ಕೂಡ ನಿಜಾನೇ. ಹೌದೌದು, ನೀರಿಗೋಸ್ಕರ ತಾನೇ ನಾವು ಇಷ್ಟು ಕಷ್ಟಪಡ್ತಾ ಇರೋದು. ನದಿ ತೀರದಲ್ಲಿ ಮನೆ ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹೌದು, ನನಗೂ ಕೂಡ ಅದು ಅರ್ಥ ಆಗ್ತಾ ಇದೆ. ನೀರು ತೆಗೆಯೋಕೆ ಹೋಗುವಾಗ ಎಲ್ಲ ಅಲ್ಲಿ ತುಂಬ ತಂಪಾಗಿದೆ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡು ತಾನೇ ಬರ್ತಾ ಇದ್ದೀವಿ. ಅಮ್ಮ ಒಪ್ಕೋ ಅಮ್ಮ, ಚೆನ್ನಾಗಿರುತ್ತೆ. ಹೌದಮ್ಮ, ನಾವೆಲ್ಲರೂ ಅಲ್ಲೇ ಮನೆ ಕಟ್ಕೊಂಡು ಬಾಳ್ಬೋದು. ಹಾಗೆ ಬನ್ನು ಕೊಟ್ಟ ಆ ಐಡಿಯಾ ಊರಿನಲ್ಲಿರುವ ಪಕ್ಷಿಗಳು ಎಲ್ರಿಗೂ ಇಷ್ಟ ಆಗಿದ್ರಿಂದ ಎಲ್ಲರೂ ಆ ನದಿ ತೀರದಲ್ಲಿ ಮನೆ ಕಟ್ಕೊಳ್ಳೋಣ ಅಂತ ಅಂದ್ಕೊಂಡು ತಕ್ಷಣ ಹೋಗಿ ನದಿ ತೀರದಲ್ಲಿ ಮನೆ ಕಟ್ಟೋ ಕೆಲಸನ ಶುರು ಮಾಡಿದ್ರು. ಒಬ್ರಿಗೊಬ್ರು ಅಲ್ಲಿ ಸಹಾಯ ಮಾಡ್ಕೊಳ್ತಾನೋ ಇದ್ರು. ಅಮ್ಮ, ನಮ್ಮ ಮನೆ ತುಂಬ ಚೆನ್ನಾಗಿದೆ ಅಲ್ವಾ? ಹೌದೌದು, ತುಂಬಾನೇ ಮುದ್ದಾಗಿದೆ. ಚಿಚ್ಚು ಅತ್ತೆ, ನಿಮ್ಮ ಮನೆ ಕಟ್ಟಿ ಮುಗಿಸ್ಬಿಟ್ರಾ? ಇಲ್ಲ ಇಲ್ಲ ಬುಜ್ಜಿ, ಎಲ್ಲಿ ಈ ಚಿನ್ನು ನನಗೆ ಸಹಾಯ ಮಾಡ್ತಾನೆ ಇಲ್ಲ. ಚಿಚ್ಚು, ಕಡ್ಡಿ ಏನಾದ್ರೂ ಬೇಕಾ? ಅಯ್ಯೋ ಬೇಡ ಬೇಡ, ನಾನು ಸಹಾಯ ಮಾಡ್ತೀನಿ. ಹಾಗೆ ತುಂಬಾನೇ ಕಷ್ಟಪಟ್ಟು ದೊಡ್ಡವರು ಎಲ್ಲರೂ ಸೇರಿ ನದಿ ತೀರದಲ್ಲಿ ಅವರಿಗೋಸ್ಕರ ಮನೆಗಳನ್ನ ಕಟ್ಕೊಂಡ್ರು. ಪಕ್ಕದಲ್ಲಿ ನದಿ ನೀರು ಇರೋದ್ರಿಂದ ಅವ್ರಿಗೆ ನೀರಿಗೆ ಕೂಡ ಯಾವುದೇ ಸಮಸ್ಯೆನೂ ಇರಲಿಲ್ಲ. ಪರವಾಗಿಲ್ಲ, ಈ ಮಕ್ಕಳಿಂದ ನಾವು ನದಿ ತೀರದಲ್ಲೇ ಮನೆನ ಕಟ್ಕೊಂಡಿದ್ದೀವಿ. ಹೌದೌದು, ಇವಾಗ ತುಂಬಾ ಸಮಯ ಇದೆ ಅಲ್ವಾ? ಮತ್ತೆ ನಮ್ಮ ಬನ್ನು ಕೊಡೋ ಐಡಿಯಾ ಅಂದ್ರೆ ಹಾಗೆ ಇರುತ್ತೆ. ಹಾಗೆಲ್ಲ ಏನೂ ಇಲ್ಲ, ಎಲ್ರೂ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರಿಂದಾನೆ ಇವಾಗ ನಾವೆಲ್ಲರೂ ಸಂತೋಷವಾಗಿರೋದು. ಇನ್ನು ಯಾವುದೇ ಕಷ್ಟನೇ ಇಲ್ಲ. ಸ್ನಾನ ಮಾಡ್ಬೇಕು ಅಂತ ಅನ್ಸಿದ್ರು ಇಲ್ಲೇ ನದಿ ಇದೆ, ನದಿಯಲ್ಲೇ ಮಾಡ್ಬೋದು. ಹಾಗಾದ್ರೆ ಮೊದಲು ಈ ಚಿನ್ನನ ನದಿಯಲ್ಲಿ ಎತ್ತಿ ಬಿಸಾಕಿ, ಆ ಹುಡುಗ ಸ್ನಾನನೇ ಮಾಡ್ತಿಲ್ಲ. ಹಾಗಂತ ಹೇಳಿ ಚಿಚುಕಾಗೆ ಚಿನ್ನನ ನದಿಯಲ್ಲಿ ತಳ್ಳದ್ಲು. ಪಾಪ ಚಿನ್ನು ನದಿ ನೀರಲ್ಲಿ ಬಂದು ಬಿದ್ಬಿಟ್ಟ. ಅವನು ಬಿದ್ದಿದ್ದನ್ನ ನೋಡಿ ಪಕ್ಷಿಗಳೆಲ್ರೂ ನಗಾಡ್ತಾ ಇದ್ರು. ಹಾಗೆ ಅವರೆಲ್ಲರೂ ಸಂತೋಷವಾಗಿ ಬಾಳ್ತಿದ್ರು. ಟುನಿ ಹಾಗೂ ಬುಜ್ಜಿ ಇಬ್ರಿಗೂ ಕೂಡ ಹಸುಗಳಂದ್ರೆ ತುಂಬಾನೇ ಇಷ್ಟ. ಯಾವತ್ತಾದ್ರೂ ಒಂದಿನ ಹಸುಗಳನ್ನ ತಗೊಳ್ಬೇಕು ಅಂತ ಅಂದ್ಕೊಳ್ತಿದ್ರು. ಹೀಗಿರುವಾಗ ಟುನಿ ಕೆಲ್ಸಕ್ಕೆ ಹೋಗಿ ಹಸುಗಳನ್ನ ತಗೊಳ್ಳೋದಕ್ಕೋಸ್ಕರ ಹಣನ ಕೂಡಿಡ್ತಾ ಇದ್ಲು. ಬುಜ್ಜಿ ಅವಳಮ್ಮ ಯಾವಾಗ ಹಸು ತಗೊಳ್ತಾರ ಅಂತ ಕಾಯ್ತಾ ಇದ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಟುನಿ ಗುಬ್ಬಚ್ಚಿ ಹತ್ರ ಇವಾಗ ಹಸುಗಳನ್ನ ತಗೊಳ್ಳೋದಕ್ಕೆ ಬೇಕಾದಷ್ಟು ಹಣ ಇತ್ತು. ಆದ್ರಿಂದ ಹಸುಗಳನ್ನ ತಗೊಳ್ಬೇಕು ಅಂತ ಅಂದ್ಕೊಂಡ್ಲು.
ಬೇಗ ಸಂತೆಗೆ ಹೋಗಿ ಹಸುಗಳನ್ನ ತಗೊಳ್ಬೇಕು ಅಂತ ಅನ್ಕೊಂಡಿದ್ರಿಂದ ಮನೆ ಕೆಲಸ ಎಲ್ಲಾನು ತುಂಬಾ ಬೇಗನೆ ಮಾಡ್ತಾ ಇದ್ಲು. ಆವಾಗ್ಲೇ ಬುಜ್ಜಿ ಅವಳ ತಾಯಿ ಹತ್ತಿರ ಬಂದ್ಲು. ಬುಜ್ಜಿ, ಬೇಗ ಹೋಗಿ ರೆಡಿ ಆಗು. ಸರಿ ಅಮ್ಮ. ಯಾಕಮ್ಮ? ಸಂತೆಗೆ ಹೋಗಿ ಹಸುನ ತಗೊಳ್ಳೋಣ ಬುಜ್ಜಿ. ಹಸು ತಗೊಳ್ಳೋದ? ಅಮ್ಮ, ಹಸು ತಗೊಳಕ್ಕೆ ನಿಮ್ ಜೊತೆ ದುಡ್ಡಿದೆಯಾ? ದುಡ್ಡಿಲ್ಲ ಅಂತ ಹೇಳಿದ್ರಿ. ಬುಜ್ಜಿ, ಇವಾಗ ಅಷ್ಟಕ್ಕೆ ಹಣ ಇದೆ. ಅಯ್ಯೋ ಅಮ್ಮ, ನೀವು ವಿಷಯನ ನನ್ ಜೊತೆ ಬೆಳಿಗ್ಗೆನೆ ಹೇಳಿದ್ರಿ. ನಾನು ಇಷ್ಟೊತ್ತಿಗೆ ಎದ್ದು ರೆಡಿ ಆಗ್ತಾ ಇದ್ದೆ. ಸರಿ, ರೆಡಿ ಆಗ್ತೀನಿ. ಸರಿ ಬುಜ್ಜಿ, ಅಷ್ಟರಲ್ಲಿ ನಾನು ಅಡಿಗೆ ಮಾಡ್ಬಿಡ್ತೀನಿ. ಹಾಗೆ ಟುನಿಗುಬ್ಬಚ್ಚಿ ಅಡಿಗೆ ಕೆಲಸ ಮುಗಿಸದ್ಲು. ಬುಜ್ಜಿನೂ ಹೋಗಿ ತಯಾರಾಗಿ ಬಂದ್ಮೇಲೆ ತಾಯಿ ಮಗಳು ಇಬ್ರು ಸಂತೆಗೆ ಹೊರಟ್ರು. ಅವರಿಬ್ರು ಆ ದಿನ ತುಂಬಾನು ಖುಷಿಯಾಗಿದ್ರು. ಹಬ್ಬ, ಹಸು ತಗೊಂಡ್ಮೇಲೆ ಅಮ್ಮ ಹಸುಗೆ ನಾನೇ ಹುಲ್ಲಾಕೋದು. ಸರಿ ಬುಜ್ಜಿ, ಹಸು ಹಾಲ್ ಕೊಟ್ರೆ ಸಾಕು. ಆ ಹಾಲ್ ಮಾರಿ ಇನ್ನೊಂದ್ ಹಸುನ ತಗೋಬಹುದು. ಸರಿ ಅಮ್ಮ, ಸರಿ, ಬೇಗ ಬನ್ನಿ. ನಾವು ಬೇಗ ಹೋಗೋದಿದ್ರೆ ಚೆನ್ನಾಗಿರುವ ಹಸುಗಳನ್ನ ಬೇರೆಯವರು ತಗೋತಾರೆ. ಅದಕ್ಕೆ ಬೇಗ ಹೋಗೋಣ. ಸರಿ ಬುಜ್ಜಿ, ಬೇಗ ಹೋಗಿ ಹಸುಗಳನ್ನ ತಗೊಂಬರೋಣ. ಹಾಗೆ ಬುಜ್ಜಿ ಟುನಿ ಇಬ್ರು ಮಾತಾಡ್ಕೊಂಡು ಸಂತೆಗೆ ಹೋದ್ರು. ಸಂತೆಯಲ್ಲಿ ಮಹಿ ಅನ್ನುವ ಹದ್ದು ಅದ್ರ ಹತ್ರ ಇರುವ 2 ಹಸುಗಳನ್ನ ಮಾರೋದಕ್ಕೋಸ್ಕರ ಅಲ್ಲಿಗೆ ಬಂದಿತ್ತು. ಟುನಿ ಹಾಗೂ ಬುಜ್ಜಿ ಇಬ್ರ ಹತ್ರನೂ ಹಣ ಇಟ್ಕೊಂಡಿದ್ರು ಕೂಡ ಸ್ವಲ್ಪ ಬೆಲೆ ಕಡಿಮೆ ಮಾಡೋದಕ್ಕೋಸ್ಕರ ಎಲ್ಲರ ಹತ್ರನೂ ಮಾತಾಡ್ತಾ ಇದ್ರು. ಆವಾಗ್ಲೇ ಮಹಿ ಹದ್ದಿನ ಹತ್ರ ಇರುವ 2 ಹಸುಗಳನ್ನ ನೋಡಿದ್ರು. ಬುಜ್ಜಿ, ಅಲ್ಲಿರುವ ಹಸು ಚೆನ್ನಾಗಿದೆ ಅಲ್ವಾ? ತಗೊಳ್ಳೋಣ. ಸರಿ ಅಮ್ಮ, ಬನ್ನಿ ಹೋಗಿ ತಗೊಳ್ಳೋಣ. ಮಾತಾಡಕ್ಕೆ ನಾನು ಕೂಡ ಇವತ್ತು ಕಲ್ತ್ಕೊಂಡ್ ಬಂದಿದ್ದೀನಿ. ಬಾ ಬುಜ್ಜಿ. ಸರಿ ಅಮ್ಮ, ಬನ್ನಿ ಹೋಗಿ ಕೇಳೋಣ. ಹಾಗೆ ಇಬ್ರು ಹೋಗಿ ಮಹಿ ಹದ್ದಿನ ಹತ್ತಿರ ಇರುವ ಆ ಹಸುಗಳನ್ನ ನೋಡಿದ್ರು. ಆ ಹಸುಗಳು ಅವ್ರಿಗೆ ತುಂಬಾನು ಇಷ್ಟ ಆಯಿತು. ಈ ಹಸುಗೆ ಎಷ್ಟು ರೀ? ತುಂಬಾ ಚೆನ್ನಾಗಿದೆ. ಈ ಹಸು ಒಳ್ಳೆ ಹಸುನೇ, ಆದ್ರೆ ಮಾರಿದ್ರೆ ಒಂದನ್ನು ಮಾತ್ರ ಮಾರಲ್ಲ, 2 ಮಾರ್ಬೇಕು. ಅಯ್ಯೋ, ಅದೇನ್ರಿ ಹಾಗೆ ಹೇಳ್ತಾ ಇದ್ದೀರಾ? ನನ್ ಜೊತೆ ಅಷ್ಟೊಂದು ಹಣ ಇಲ್ವಲ್ಲ. ನೀವ್ ಹೇಳೋದು ಕೂಡ ಸರಿನೇ, ಆದ್ರೆ ಏನ್ ಮಾಡೋದು? ಈ ಹಸುಗಳು ಜೊತೆಗೇನೆ ಇದ್ದೋಯ್ತು. ತಗೊಳ್ಳಿ, 2 ಹಸುಗೆ ನಾನು ಕಡಿಮೆಯಾಗಿ ಹಾಕಿ ಕೊಡ್ತೀನಿ. ಎಷ್ಟಕ್ಕೆ ಇದನ್ನ ಕೊಡ್ತೀರಾ? 20,000ಕ್ಕೆ ಕೊಡ್ತೀನಿ, ಬೇಕಂದ್ರೆ ತಗೊಳ್ಳಿ. ಅಯ್ಯೋ, 20,000ನಾ? ಹೌದು. ಹೊರಗಡೆ ಒಂದು ಹಸುಗೆನೆ 15,000 ಇದೆ, ಆದ್ರೆ ನಾನು 20,000 ಅಂತ ಕಡಿಮೆಗೆನೆ ನಿಮ್ಗೆ ಹಾಕಿ ಕೊಡ್ತಿದ್ದೀನಿ. ಟುನಿಗುಬ್ಬಚ್ಚಿಗೆ ಏನ್ ಮಾಡೋದು ಅಂತ ಅರ್ಥ ಆಗ್ಲಿಲ್ಲ. ಆದ್ರೆ ಹಸುಗಳು ಅವಳಿಗೆ ತುಂಬಾ ಇಷ್ಟ ಆಯ್ತು. ಟುನಿ ಅವಳ ಮನ್ಸಲ್ಲಿ, ஐயோ, மாடுக்கு 20,000 ரூபா சொல்றாங்க. என்ன பண்றது? அவ்வளோ பணம் இல்லையே. இருந்தாலும் இது அவங்க குறைச்சி தான் கொடுக்கறாங்க. சரி, பரவாயில்ல, 2 மாடியும் வாங்கிக்கிறேன். ಹಾಗಂತ ಅನ್ಕೊಂಡ್ಲು. ಈ ಹಸು ಹಾಲು ಕೊಡುತ್ತಾ? ತುಂಬಾ ಚೆನ್ನಾಗಿ ಹಾಲು ಕೊಡುತ್ತೀರಿ. ಹಸು ಒಳ್ಳೆ ಹಸುನೇ. ಸರಿ ರೀ, ಈ 2 ಹಸನ್ನು ನಾನು ತಗೋತೀನಿ. ಅಮ್ಮ, 2 ತಗೋತೀರಾ? ಹೌದು ಬುಜ್ಜಿ. ಹಾಗೆ ಅವರಿಬ್ರು 2 ಹಸುಗಳನ್ನ ತಗೊಂಡು ಮನೆಗೆ ಹೋದ್ರು. ಬುಜ್ಜಿ ಅಂತೂ ಹಸುಗಳನ್ನ ನೋಡಿ ತುಂಬಾನೇ ಸಂತೋಷ ಪಟ್ಲು. ಟುನಿ ಹಸುಗಳಿಗೆ ಹುಲ್ ತಗೊಂಡ್ ಬಂದು ಹಾಕದ್ಲು. 1 ಹಸು ತಗೋತೀನಿ ಅಂತ ಇವಾಗ 2 ಹಸುನ ತಗೊಂಡಿದ್ದೀನಿ. ಹೌದಮ್ಮ, ಇದು ಚೆನ್ನಾಗಿ ಹಾಲು ಕೊಟ್ರೆ ಸಾಕು. ನಿಜಾನೇ, ಚೆನ್ನಾಗಿ ಹಾಲು ಕೊಟ್ರೆ ಸಾಕು. ಹಾಗೆ ಆ ದಿನ ಸಂಜೆ ಸಮಯ ಆಯ್ತು. ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಹಸು ಹಾಲನ್ನ ಕರಿಯೋದಕ್ಕೋಸ್ಕರ ಹತ್ತಿರ ಬಂದ್ರು. 1 ಹಸು ಹಾಲನ್ನ ಮಾತ್ರ ಅವ್ರು ಕರೆದ್ರು. ಆ ಹಸು ತುಂಬಾನೇ ಹಾಲು ಕೊಟ್ಟಿತ್ತು. ಅದನ್ನ ನೋಡಿ ಅವರಿಬ್ರು ತುಂಬಾ ಖುಷಿಯಾದ್ರು. ಹಬ್ಬ, ಬುಜ್ಜಿ ನೋಡ್ದ ಈ ಹಸು ಎಷ್ಟು ಹಾಲು ಕೊಡ್ತಿದೆ ಅಂತ? ಹೌದಮ್ಮ, ಈ ಹಸು ತುಂಬಾನೇ ಹಾಲು ಕೊಡ್ತಿದೆ. ಇನ್ನಷ್ಟು ಹಾಲು ಬರ್ಬೋದಮ್ಮ? ಹೌದು ಬುಜ್ಜಿ. ಸರಿ ಸರಿ ಇರು, ಆ ಹಸುಗೆ ಹಾಲು ಕರಿಯೋಣ. ಹಾಗೆ ಟುನಿ ಇನ್ನೊಂದು ಹಸು ಹಾಲು ಕರಿಯೋದಕ್ಕೋಸ್ಕರ ಹೋದ್ಲು. ಆದ್ರೆ ಆ ಹಸು ಹಾಲು ಕೊಡ್ಲೇ ಇಲ್ಲ. ಅದನ್ನ ನೋಡಿ ಇಬ್ರು ಆಶ್ಚರ್ಯಪಟ್ರು. ಈ ಹಸು ಹಾಲೇ ಕೊಡ್ತಾ ಇಲ್ಲ, ಹಾಲು ಕೊಡುತ್ತೆ ಅಂತ ನಮ್ಗೆ ನಂಬಿಸಿ ನಮ್ನ ಮೋಸ ಮಾಡ್ಬಿಟ್ರ? ಏನೋ ಗೊತ್ತಿಲ್ಲಮ್ಮ, ಇವತ್ತನೇ ತಗೊಂಡು ಇರಿ ಅಮ್ಮ, ನಾಳೆ ತನಕ ಕಾದು ನೋಡೋಣ. ಹಾಗೆಂತ ಇಬ್ರು ಅಂದ್ಕೊಂಡ್ರು. ಆಮೇಲೆ ಮರುದಿನ ಬೆಳಗ್ಗೆ ಪುನಃ ಹಾಲು ಕರಿಯೋದಕ್ಕೋಸ್ಕರ ಬಂದ್ರು. ನೆನ್ನೆ ಕೊಟ್ಟ ಆ ಹಸು ತುಂಬಾನೇ ಹಾಲು ಕೊಟ್ಟಿತ್ತು. ಆದ್ರೆ ನಿನ್ನೆ ತರಾನೇ ಇನ್ನೊಂದು ಹಸು ಸ್ವಲ್ಪ ಕೂಡ ಹಾಲು ಕೊಡ್ಲೇ ಇಲ್ಲ. ಆದ್ರಿಂದ ಅವರು ಬೇಜಾರು ಮಾಡ್ಕೊಂಡ್ರು. ಈ ಹಸು ಒಳ್ಳೆ ಹಸು ಅಂತ ನಮ್ ತಲೆಯಲ್ಲಿ ಈ ಹಸುನ ಕಟ್ಬಿಟ್ಟಿದ್ದಾರೆ. ಈ ಹಸುನ ಅವ್ರಿಗೆ ಕೊಟ್ಬಿಡ್ಬೇಕು. ಅಮ್ಮ, ಈ ಹಸುಗೆ ಊಟ ಕೊಡ್ಬೇಕಮ್ಮ. ಇರ್ಲಿ, ಇವತ್ತಿಂದ ಈ ಹಸುಗೆ ಊಟನೇ ಕೊಡೋದಿಲ್ಲ. ಹಾಗೆ ಆ ದಿನದಿಂದ ಹಾಲು ಕೊಡುವ ಹಸುವನ್ನ ಮಾತ್ರ ಚೆನ್ನಾಗಿ ನೋಡ್ಕೊಳ್ತಿದ್ರು. ಹಾಲು ಕೊಡದೇ ಇರುವ ಹಸು ಬಗ್ಗೆ ಅವರು ಸ್ವಲ್ಪನೂ ಕಾಳಜಿ ವಹಿಸಲೇ ಇಲ್ಲ.
ಆದ್ರಿಂದ ಹಸು ತುಂಬಾ ಬೇಜಾರ್ ಮಾಡ್ಕೊಳ್ತಿತ್ತು. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ರಾತ್ರಿಯ ಸಮಯ. ಇದ್ದಕ್ಕಿದ್ದಂತೆ ಹಾಲ್ ಕೊಡದೆ ಇರುವ ಆ ಹಸು ಚಿನ್ನದ ಹಸು ಆಗಿ ಬದಲಾಯಿತು. ಮರುದಿನ ಬೆಳಗ್ಗೆ ಟುನಿ ಹಾಗೂ ಬುಜ್ಜಿ ಬಂದ್ ನೋಡಿದಾಗ ಅವರಿಬ್ರು ತುಂಬಾನು ಆಶ್ಚರ್ಯಪಟ್ರು. ಅಯ್ಯೋ ಬುಜ್ಜಿ, ನೋಡ್ದ ಈ ಹಸು ಹೇಗೆ ಹೊಳಿತಾ ಇದೆ ಅಂತ? ಆ ಹೌದಮ್ಮ, ನಿಜವಾಗ್ಲೂ ಹಸು ಹೊಳಿತಾನೆ ಇದೆ. ಏನದು ಬುಜ್ಜಿ, ನನಗೂ ಏನು ಅರ್ಥ ಆಗ್ತಿಲ್ಲ. ಅಮ್ಮ, ಒಂದ್ಸಲ ಹಸುವಿನಿಂದ ಹಾಲ್ ಕರೆದು ನೋಡಿ ಅಮ್ಮ, ಹಾಲ್ ಬರ್ಬೋದೋ ಏನೋ. ಆ ಸರಿ ಬುಜ್ಜಿ, ಇರು ಹೋಗ್ತೀನಿ. ಹಾಗೆ ಅಂದ್ಕೊಂಡು ಅವರಿಬ್ರು ಆ ಹಸು ಹಾಲನ್ನ ಕರೆದ್ರು. ಆ ಹಸು ಸಾಧಾರಣ ಹಾಲಲ್ಲದೆ ಚಿನ್ನದ ಹಾಲನ್ನ ಕರಿತಾ ಇತ್ತು. ಅದನ್ನ ನೋಡಿ ಅವರಿಬ್ರು ತುಂಬಾ ಸಂತೋಷಪಟ್ರು. ಅಮ್ಮ, ಈ ಹಸು ಚಿನ್ನದ ಹಾಲ್ ಕೊಡ್ತಿದೆಯಮ್ಮ. ಹೌದು ಬುಜ್ಜಿ, ಇದೆಲ್ಲ ಆಶ್ಚರ್ಯವಾಗಿದೆ. ಅಮ್ಮ ಪಾಪ ಅಮ್ಮ, ಇಷ್ಟು ದಿನ ಈ ಹಸುಗೆ ಕಷ್ಟ ಕೊಟ್ಬಿಟ್ಟು. ಹೌದು ಬುಜ್ಜಿ, ನಾವು ಮಾಡಿದ ತಪ್ಪಿಗೆ ಇನ್ಮುಂದೆ ಚೆನ್ನಾಗಿ ನೋಡ್ಕೊಳ್ಳೋಣ. ಅವರಿಬ್ರು ಸೇರಿ ಆ ಚಿನ್ನದ ಹಾಲನ್ನ ತಗೊಂಡು ಹೋಗಿ ಮಾರಿದ್ರು. ಆದ್ರಿಂದ ಅವ್ರಿಗೆ ಸುಮಾರು ಹಣನೂ ಸಿಕ್ತು. ಆದ್ರಿಂದ ಚಿನ್ನದ ಹಾಲ್ ಕರೆಯುವ ಹಸುನ ಚೆನ್ನಾಗಿ ನೋಡ್ಕೊಂಡ್ರು. ಸಾಧಾರಣ ಹಾಲ್ ಕರೆಯುವ ಹಸುನ ಸರಿಯಾಗಿ ನೋಡ್ಕೊಳ್ಳೇ ಇಲ್ಲ. ಆದ್ರಿಂದ ಪಾಪ ಆ ಹಸು ತುಂಬಾ ಬಲಹೀನ ಆಗ್ತಾ ಇತ್ತು. ಒಂದಿನ ಚಿಚೋಕಾಗಿ ಅವಳ ಹಸುಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾಗ ಟುನಿ ಅವಳನ್ನ ನೋಡಿ ಅವಳ ಹತ್ರ ಹೋಗಿ ಮಾತಾಡ್ತಿದ್ಲು. ಏನ್ ಚಿಚ್ಚು, ನಿನ್ನ ಹಸು ಚೆನ್ನಾಗಿ ಹಾಲ್ ಕೊಡ್ತಾ ಇದೀಯಾ? ಎಲ್ಲಿ ತುನಿ, ಸರಿಯಾಗಿ ಹಾಲೇ ಕೊಡೋದಿಲ್ಲ. ಮತ್ಯಾಕೆ ಇನ್ನೂ ಇಟ್ಕೊಂಡಿದೀಯಾ? ತಗೊಂಡೋಗಿ ಮಾರ್ಬಿಡ್ಬೇಕು. ಏನ್ ತುನಿ ಹೀಗೆ ಮಾತಾಡ್ತಾ ಇದ್ದೀಯಾ? ನಾನು ಇಷ್ಟು ದಿನ ಇವಾಗ ಚೆನ್ನಾಗಿದ್ದೀನಿ ಅಂದ್ರೆ ಇದಕ್ಕೆ ಕಾರಣ ಈ ಹಸುಗಳು ತಾನೆ. ಇವಾಗ ಹಾಲ್ ಕೊಡ್ತಾ ಇಲ್ಲ ಅಂತ ತಗೊಂಡೋಗಿ ಮಾರಾಟ ಮಾಡಿದ್ರೆ ಅದು ಸರಿನಾ? ಹಾಗಂತ ಹೇಳಿ ಚಿಚುಕಾಗಿ ಅಲ್ಲಿಂದ ಹೋಯ್ತು. ಚಿಚುಕಾಗಿ ಹೇಳಿದ್ದನ್ನ ಕೇಳಿ ಟುನಿಗೆ ಬುದ್ಧಿ ಬಂತು. ತಕ್ಷಣ ಅವಳು ಸಾಧಾರಣ ಹಾಲ್ ಕರೆಯುವ ಹಸುವಿನ ಹತ್ತಿರ ಹೋಗಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು. ಆವಾಗ ಬುಜ್ಜಿ ಅವಳ ತಾಯಿನ ನೋಡಿ, ಅಮ್ಮ ಏನಾಯ್ತಮ್ಮ, ಯಾಕೆ ಕಳ್ತಿದ್ದೀರಾ? ಬುಜ್ಜಿ, ಈ ಹಸು ಹಾಲ್ ಕೊಡ್ತಾ ಇಲ್ಲ ಅಂತ ನಾವು ಈ ಹಸುಗೆ ಏನು ಕೊಡದೆ ಇಷ್ಟು ದಿನ ಕಷ್ಟ ಕೊಟ್ಬಿಟ್ಟು. ಪಾಪ ಬುಜ್ಜಿ, ಇನ್ ಮುಂದೆ ಆದ್ರೂ ಚೆನ್ನಾಗಿ ನೋಡ್ಕೋಬೇಕು. ಆ ಹೌದಮ್ಮ, ಇನ್ ಮುಂದೆ 2 ಹಸುಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋಣ. ಅಮ್ಮ ನೀವು ಬೇಜಾರ್ ಮಾಡ್ಬೇಡಿ, ಇನ್ ಮುಂದೆ ಚೆನ್ನಾಗಿ ನೋಡ್ಕೊಳ್ಳೋಣ. ಹೌದು ಬುಜ್ಜಿ, ಇನ್ ಮುಂದೆ 2 ಹಸುಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಹಾಗಂತ ಹೇಳಿ ಅವರಿಬ್ರು ಆ ಹಸುವಿಗೆ ತಿನ್ನಕ್ಕೆ ಹುಲ್ ಕೊಟ್ರು. ಹಾಗೆ ಪ್ರೀತಿಯಿಂದ ಆ ಹಸುಗಳನ್ನ ನೋಡ್ಕೊಳ್ತಾ ಇದ್ರು.